ಸಮಸ್ತ ಬ್ರಹ್ಮಾಂಡಗಳನ್ನು ಹಾಗೂ ಅವುಗಳೊಳಗೆ ಸಮಸ್ತ ನಿರ್ಜೀವ ವಸ್ತುಗಳನ್ನು ಸೃಷ್ಟಿಸಿ ಕಾಪಾಡುತ್ತಿರುವ ಪರಮಾತ್ಮ ಸ್ವರೂಪ. ಪರಮಾತ್ಮನನ್ನು ವೇದಮಾತೆಯು ಸತ್ಯಂ, ಜ್ಞಾನಂ, ಅನಂತಂ, ಆನಂದಂ ಬ್ರಹ್ಮ ಎಂಬುದಾಗಿ ವಿವರಿಸುತ್ತಾಳೆ. ಈ ಪರಮಾತ್ಮ ಸ್ವರೂಪವು ಜ್ಞಾನರೂಪದ ತನ್ನ ಅರಿವಿನಿಂದ ತಾನೇ ತನ್ನಿಂದ ತನಗಾಗಿ ಪ್ರಕಟಪಡಿಸಿಕೊಂಡಾಗ ಪರಿಪೂರ್ಣವೂ ಪರಿಶುದ್ಧವೂ ಆದ ಈ ಪ್ರಕಟಣೆಯನ್ನೇ ಅಹಂ ಸ್ವರೂಪ ಎಂಬುದಾಗಿ ವೇದಮಾತೆ ಹಾಗೂ ಬ್ರಹ್ಮಜ್ಞಾನಿಗಳು ಹೊಗಳಿರುವುದು. ಪರಮಾತ್ಮನನ್ನು ಪರಂಜ್ಯೋತಿ ಸ್ವರೂಪನೆಂದು ವೇದಗಳು ಸಂಕ್ಷೇಪವಾಗಿ ಹೊಗಳಿವೆ. ಆದುದರಿಂದ ಇಲ್ಲಿ ಪರಮಾತ್ಮನನ್ನು ಸೂರ್ಯ ಭಗವಾನನ ಪ್ರಜ್ವಲಿಸುವ ರೂಪದಲ್ಲಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ನಮ್ಮೆಲ್ಲರಿಗೂ ತಾಯಿಯೂ ತಂದೆಯೂ ಬಂಧುವೂ ಬಳಗವೂ ಆದ ಈ ಪರಮಾತ್ಮ ಸ್ವರೂಪಕ್ಕೆ ನಮ್ಮೆಲ್ಲರ ಶಿರಸಾಷ್ಟಾಂಗ ನಮಸ್ಕಾರಗಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಈಗ ನಿಮ್ಮ ಅರಿವಿನ ಗಮನವನ್ನು ಚಿತ್ರದಲ್ಲಿನ ಸೂರ್ಯನ ಕಿರಣಗಳ ಮೇಲೆ ಹರಿಸಿ. ವಿವರಣೆಯ ಉದ್ದೇಶಕ್ಕಾಗಿ ಸೂರ್ಯನ ಕಿರಣಗಳನ್ನು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನ ಪರಮ ಪರಿಶುದ್ಧವಾದ ಪ್ರಜ್ಞಾ ಕಿರಣಗಳೆಂದು ಕರೆಯಲಾಗಿದೆ. ಸತ್ ಸ್ವರೂಪನಾದ ಪರಮಾತ್ಮನ ಚಿತ್ ಸ್ವರೂಪವಾದ ಪ್ರಜ್ಞೆಯೇ ಸಮಸ್ತ ಜೀವರಾಶಿಗಳ, ಅದರಲ್ಲೂ ಪ್ರಧಾನವಾಗಿ ಸಮಸ್ತ ಮಾನವರ ಜೀವನದ ಗತಿಗೆ ಪ್ರತಿಕ್ಷಣವೂ ಆಧಾರವಾಗಿದೆ. ಈ ಮಹಾಪ್ರಜ್ಞೆಯ ಮಹಾಬಯಲಿನಲ್ಲೇ ಸಮಸ್ತ ಬ್ರಹ್ಮಾಂಡಗಳು ಮತ್ತು ಅವುಗಳೊಳಗಿನ ಸಮಸ್ತ ಜಡಚೇತನಗಳೆಲ್ಲವೂ ತಮ್ಮ ತಮ್ಮ ಅಸ್ತಿತ್ವವನ್ನು ಪಡೆಯುತ್ತವೆ, ಮುಂದುವರಿಯುತ್ತವೆ, ಕರಗಿ ಹೋಗುತ್ತವೆ. ಈಗ ನಿಮ್ಮ ಗಮನವನ್ನು ಚಿತ್ರದಲ್ಲಿ ಕಾಣುವ ಬಕೆಟ್ ಮೇಲೆ ಹರಿಸಿ. ಇದು ನಮ್ಮೆಲ್ಲರ ಭೌತಿಕ ದೇಹವಿದ್ದಂತೆ. ಈ ಬಕೆಟ್ 4 ಭೂತಗಳ ಸಂಯುಕ್ತತೆಯಿಂದ ಉಂಟಾದ ಮಾನವ ಸೃಷ್ಟಿ. ಇದೇ ಪ್ರಕಾರ ನಮ್ಮೆಲ್ಲರ ಭೌತಿಕ ದೇಹವೂ ಸಹ 4 ಭೂತ ಧಾತುಗಳಾದ ಪೃಥ್ವಿ, ಜಲ, ಅಗ್ನಿ ಮತ್ತು ವಾಯುಗಳ ಸಮ್ಮಿಶ್ರಣದಿಂದ ಆಕಾಶ ಧಾತುವಿನೊಳಗೆ ಪ್ರಕೃತಿ ಮಾತೆಯಿಂದ ಅವರವರ ಜನ್ಮ ಜನ್ಮಾಂತರಗಳ ಪ್ರಾರಬ್ಧ ಕರ್ಮ ವಾಸನೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟಿರುವುದು. ಈಗ ನಿಮ್ಮ ಗಮನವನ್ನು ಬಕೆಟ್ ಒಳಗಿರುವ ನೀರಿನ ಮೇಲೆ ಹರಿಸಿ. ವಿವರಣೆಯ ಉದ್ದೇಶಕ್ಕಾಗಿ ಇಲ್ಲಿ ನೀರಿನ ಕೇಂದ್ರ ಭಾಗವನ್ನು ಸ್ವಲ್ಪ ದಟ್ಟವಾಗಿ ತೋರಿಸಿ ಉಳಿದ ಭಾಗವನ್ನು ತೆಳುವಾಗಿ ತೋರಿಸಲಾಗಿದೆ.
ದಟ್ಟವಾಗಿ ತೋರಿಸಿದ ನೀರಿನ ಮಧ್ಯಭಾಗವನ್ನು ಬುದ್ಧಿ ಎಂಬುದಾಗಿಯೂ ನೀರಿನ ಉಳಿದೆಲ್ಲ ಭಾಗವನ್ನು ಮನಸ್ಸು ಎಂಬುದಾಗಿಯೂ ಊಹಿಸಿಕೊಳ್ಳಿ. ಬುದ್ಧಿ ಮನಸ್ಸಿನ ಕೇಂದ್ರ ಭಾಗ. ಬುದ್ಧಿಯ ಸಹಾಯವಿಲ್ಲದೆ ಮನಸ್ಸು ಏನನ್ನೂ ತಿಳಿಯಲಾರದು ಮತ್ತು ಏನನ್ನೂ ಅನುಭವಿಸಲಾರದು. ಇಂದ್ರಿಯಗಳ ಮೂಲಕ ಮನಸ್ಸು ಜಗತ್ತಿನಲ್ಲಿ ಗ್ರಹಿಸುವ ಅಂದರೆ ಕಾಗ್ನಿಷನ್ ಮಾಡುವ ಪ್ರತಿಯೊಂದನ್ನು ಬುದ್ಧಿಯು ಗಣನೆಗೆ ಅಂದರೆ ರೆಕಾಗ್ನಿಷನ್ಗೆ ತೆಗೆದುಕೊಳ್ಳಬೇಕು ಮತ್ತು ಹಿಂದಿನ ಅನುಭವದ ಆಧಾರದ ಮೇಲೆ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್ ಮಾಡಬೇಕು. ತದನಂತರವೇ ಮನವು ದೇಹದ ಮೇಲೆ ಸಂವೇದನೆಗಳನ್ನು ಚಿಮ್ಮಿಸಿ ಅಂದರೆ ಸೆನ್ಸೇಷನ್ಸ್ಗಳನ್ನು ಚಿಮ್ಮಿಸಿ ತನಗೆ ಬೇಕಾದಂತೆ ತನ್ನೊಳಗೆ ರಾಗ ಅಥವಾ ದ್ವೇಷಗಳನ್ನು ಹುಟ್ಟಿಸಿಕೊಂಡು ಅವುಗಳಿಗೆ ಗೀಳು ಬೀಳುವುದು. ಈಗ ಬಕೆಟ್ನಲ್ಲಿರುವ ನೀರಿನ ಮಧ್ಯದಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ಕಾಣುವಿರಿ. ಪ್ರಸ್ತುತದ ರೂಪಾಲಂಕಾರದಲ್ಲಿ ಇದು ಪ್ರತಿಯೊಬ್ಬ ಮಾನವನ ಬುದ್ಧಿಯಲ್ಲಿ ಪ್ರತಿಬಿಂಬಿಸುವ ಪರಮಾತ್ಮನ ಮಹಾಪ್ರಜ್ಞೆಯ ಅನಂತ ಕಿರಣಗಳ ಒಂದಂಶ ಎಂದೆನಿಸಿಕೊಳ್ಳುತ್ತದೆ. ಇದರ ಮೂಲ ಸಾಕ್ಷಾತ್ ಪರಮಾತ್ಮನ ಅಹಂ ಸ್ವರೂಪ. ಬುದ್ಧಿಯಲ್ಲಿ ಇದು ಪ್ರಾರಂಭದಲ್ಲಿ ಶುದ್ಧ ಅಹಂಕಾರ ಎಂದೆನಿಸಿಕೊಳ್ಳುತ್ತದೆ. ಇದು ವೃತ್ತಿರಹಿತವಾಗಿರುವಂತಹದ್ದು. ಇಲ್ಲಿ ಮನಸ್ಸು ಸ್ತಬ್ಧವಾಗಿದೆ. ಅಂದರೆ ಆಸೆ ಭಯಗಳೆಂಬ ಹಾಗೂ ರಾಗದ್ವೇಷಗಳೆಂಬ ಅಲೆಗಳ ಭೋರ್ಗರೆತೆಗಳಿಲ್ಲದೆ ಶಾಂತವಾಗಿದೆ. ಹಾಗಾಗಿ ಇಲ್ಲಿ ಬುದ್ಧಿಯು ಪರಮಾತ್ಮ ಸ್ವರೂಪವನ್ನು ಇದ್ದ ಹಾಗೆಯೇ ಪ್ರತಿಬಿಂಬಿಸುತ್ತದೆ. ಈ ಸ್ಥಿತಿಯನ್ನು ಇನ್ನೂ ತಿಳುವಳಿಕೆ ಮೂಡದ ಶಿಶುಗಳಲ್ಲಿ ಹಾಗೂ ತಮ್ಮ ಬ್ರಹ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡ ಬ್ರಹ್ಮಜ್ಞಾನಿಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಶಂಕರಾಚಾರ್ಯ ಭಗವತ್ಪಾದರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಶೀಗೇಹಳ್ಳಿ ಶಿವಾನಂದರು, ಶ್ರೀಧರ ಮಹಾಸ್ವಾಮಿಗಳು ಮೊದಲಾದವರ ಜೀವನವನ್ನು ಗಮನಿಸಿದರೆ ಈ ಸತ್ಯ ಗೊತ್ತಾಗುತ್ತದೆ. ಈಗ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಸೂರ್ಯನ ಕಿರಣವು ಬಕೆಟ್ನಲ್ಲಿರುವ ನೀರಿನ ಮಧ್ಯಭಾಗದಲ್ಲಿ ಬಿದ್ದೊಡನೆ ಪಕ್ಕದಲ್ಲಿದ್ದ ಗೋಡೆಯ ಮೇಲೆ ಬೆಳಕಿನ ಪ್ರತಿಫಲನವು ತತ್ಕ್ಷಣವೇ ಬೀಳುತ್ತದೆ. ಇದು ಪ್ರತಿಬಿಂಬಿತ ಬೆಳಕು. ಇದು ಪ್ರಕೃತಿಯ ನಿಯಮ. ಇದನ್ನು ವೇದಾಂತ ವಿಚಾರಕ್ಕೆ ಅನ್ವಯಿಸಿಕೊಳ್ಳಿ. ಪರಮಾತ್ಮನ ಪ್ರಜ್ಞೆಯು ನಮ್ಮ ಬುದ್ಧಿಯನ್ನು ಬೆಳಗಿದ ಕ್ಷಣವೇ ನಮ್ಮ ಬುದ್ಧಿಯಲ್ಲಿಯೇ ಒಂದು ಪ್ರತಿಬಿಂಬ ಪ್ರಕಾಶಿಸಲು ಪ್ರಾರಂಭಿಸುತ್ತದೆ. ಇದನ್ನೇ ವೇದಾಂತದಲ್ಲಿ ಚಿದಾಭಾಸ ಅಥವಾ ಚಿಚ್ಛಾಯ ಅಥವಾ ಪ್ರತಿಬಿಂಬಿತ ಪ್ರಜ್ಞೆ ಎನ್ನುವುದು. ಇದು ಮೂಲ ಪ್ರಜ್ಞೆಯಲ್ಲ, ಬದಲಿಗೆ ಮೂಲ ಪ್ರಜ್ಞೆಯ ಪ್ರತಿಬಿಂಬ ಅಷ್ಟೇ. ಇದೇ ನಮ್ಮರಿವು. ಇದೇ ನಮ್ಮೆಲ್ಲರಲ್ಲಿ ಇರುವ ತಿಳಿಯುವ ಶಕ್ತಿ. ಇದು ಮನಸ್ಸಿಗೆ ಆಶ್ರಯವನ್ನಿತ್ತಾಗ ಮನಸ್ಸು ಇದೇ ಅರಿವನ್ನು ಉಪಯೋಗಿಸಿಕೊಂಡು ತನ್ನೆಲ್ಲ ಜಗತ್ತಿನ ವ್ಯವಹಾರವನ್ನು ಮಾಡುವುದು. ಮನಸ್ಸಿಗೆ ಆಶ್ರಯವನ್ನು ಕೊಡುವುದರ ಜೊತೆಗೆ ಮನದೊಳಗೆ ಪೂರ್ಣವಾಗಿ ಗುರುತಿಸಿಕೊಂಡು ಮನದೊಳಗೆ ಬೆರೆತು ಬಿಟ್ಟರೆ ಇದನ್ನೇ ಜೀವಭಾವ ಎನ್ನುವುದು. ಹೀಗಲ್ಲದೆ ತನ್ನ ಸ್ವರೂಪದ ಎಚ್ಚರಿಕೆಯಲ್ಲೇ ಇದ್ದು ಮನಸ್ಸಿಗೆ ಆಶ್ರಯ ಕೊಟ್ಟಿದ್ದರೂ
ಅದರ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತಾ ಇದ್ದು ಬಿಟ್ಟರೆ ಇದನ್ನೇ ಸಾಕ್ಷಿಭಾವ ಎನ್ನುವುದು. ಈಗ ಈ ಚಿತ್ರವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಿ. ಗೋಡೆಗೆ ಬೆನ್ನು ಹಾಕಿ ನಿಂತು ಬಕೆಟ್ಗೆ ಅಭಿಮುಖವಾಗಿ ನಿಂತರೆ ನಿಮಗೆ ಅಲ್ಲೊಂದು ಸೂರ್ಯ ಕಾಣುವುದು. ಇದು ಪ್ರತಿಬಿಂಬದ ಸೂರ್ಯ. ಇದು ಮೂಲ ಸೂರ್ಯನಂತೆಯೇ ಪ್ರಕಾಶಮಾನವಾಗಿ ಪ್ರಜ್ವಲಿಸುವುದು. ನೇರ ದೃಷ್ಟಿಯಿಂದ ಸೂರ್ಯನನ್ನು ಹೇಗೆ ನೋಡುವುದು ಸಾಧ್ಯವಾಗದೋ ಅದೇ ರೀತಿಯಲ್ಲಿ ಬಕೆಟ್ನಲ್ಲಿ ತೋರುವ ಸೂರ್ಯನ ಈ ಪ್ರತಿಬಿಂಬವನ್ನೂ ಸಹ ನೇರ ದೃಷ್ಟಿಯಿಂದ ನೋಡುವುದು ಸಾಧ್ಯವಾಗುವುದಿಲ್ಲ. ಅಷ್ಟು ಪ್ರಖರವಾಗಿರುತ್ತದೆ ಈ ಪ್ರತಿಬಿಂಬ. ನಮ್ಮ ಬುದ್ಧಿಯಲ್ಲಿ ಬೆಳಗುತ್ತಿರುವ ಚಿದಾಭಾಸದ ಮೂಲವನ್ನು ಬುದ್ಧಿಯಲ್ಲಿ ಹುಡುಕಿದಾಗ, ಅಂದರೆ ಬುದ್ಧಿಯ ಮೂಲವನ್ನು ಅರಸಿದಾಗ ನಮಗೆ ಪರಮಾತ್ಮನ ನೇರ ಪ್ರತಿಬಿಂಬ ಅನುಭವಕ್ಕೆ ಬರುತ್ತದೆ. ಇದನ್ನೇ ಆತ್ಮ ಎನ್ನುವುದು. ಪರಮಾತ್ಮನು ಎಷ್ಟು ಪರಿಶುದ್ಧ ಅಹಂ ಸ್ವರೂಪನೋ ಅಷ್ಟೇ ಪರಿಶುದ್ಧವಾದ ಅಹಂ ಸ್ವರೂಪ ಈ ಆತ್ಮ. ಏಕೆಂದರೆ ಬಿಂಬದಂತೆ ಪ್ರತಿಬಿಂಬ. ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಏನೂ ವ್ಯತ್ಯಾಸವಿಲ್ಲ. ಆದರೂ ಸಹ ಬಿಂಬ ಪ್ರತಿಬಿಂಬಕ್ಕೆ ಆಧಾರವೇ ವಿನಾ ಪ್ರತಿಬಿಂಬ ಬಿಂಬಕ್ಕೆ ಆಧಾರವಲ್ಲ. ಪ್ರತಿಬಿಂಬ ಇಲ್ಲದೆ ಬಿಂಬ ಇರಬಲ್ಲದು, ಆದರೆ ಬಿಂಬವಿಲ್ಲದೆ ಪ್ರತಿಬಿಂಬವಿಲ್ಲ. ಇದರ ಪ್ರತಿ ಕ್ಷಣದ ಸ್ಫುರಣೆಯೇ ನಾನು ಇದ್ದೇನೆ, ಇದ್ದೇನೆ, ಇದ್ದೇನೆ ಎಂಬ ಅನುಭವ. ನಾನು ಇದ್ದೇನೆ, ಇದ್ದೇನೆ, ಇದ್ದೇನೆ ಎಂಬ ಅನುಭವ. ನಾನು ಇದ್ದೇನೆ ಎಂಬ ಈ ಪರಿಶುದ್ಧವಾದ ಸ್ಫುರಣೆ ಪ್ರತಿಯೊಬ್ಬ ಮಾನವನಲ್ಲೂ ಪ್ರತಿ ಕ್ಷಣವೂ ಮಿಂಚಿ ಮಿನುಗುತ್ತಿರುತ್ತದೆ. ಇಲ್ಲಿ ನಾನು ಎಂಬುದು ಪ್ರಜ್ಞೆ, ಇದ್ದೇನೆ ಎಂಬುದು ಅಸ್ತಿತ್ವ. ನಾನು ಇದ್ದೇನೆ ಎಂಬ ಸ್ಫುರಣೆಯ ಮುಂದುವರಿದ ಬೆಳಕೆ ನಾನೆಂಬ ಅರಿವೇ ಮನಸ್ಸಿಗೆ ಆಧಾರವಾದ ಚಿದಾಭಾಸ. ನಾನೆಂಬ ಈ ಅರಿವನ್ನು ಸದಾ ಜಾಗೃತವಾಗಿರಿಸಿ ಮನಸ್ಸಿಗೆ ದಾರೆ ಎರೆದ ಚಿದಾಭಾಸವನ್ನು ಮನಸ್ಸನ್ನು ಗಮನಿಸುವುದರ ಮೂಲಕ ಕ್ರಮೇಣ ಹಿಂಪಡೆದು ಅದನ್ನು ಅದರ ಮೂಲವಾದ ಪರಮ ಪ್ರಜ್ಞೆಯೆಡೆಗೆ ತಿರುಗಿಸಿದರೆ ನಾನು ಇದ್ದೇನೆ ಎಂಬ ಆತ್ಮಸ್ವರೂಪವು ಪರಮಾತ್ಮ ಸ್ವರೂಪದೊಳಗೆ ಬೆರೆತು ಒಂದೇ ಆಗಿ ಪರಮಾದ್ವೈತ ಸ್ವರೂಪವು ತಾನೇ ತಾನಾಗಿ ಅದ್ವಿತೀಯವಾಗಿ ಪ್ರಜ್ವಲಿಸುವುದು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ನಾವು ನಿಜವಾಗಿಯೂ ಸಾಕ್ಷಾತ್ ಬ್ರಹ್ಮಸ್ವರೂಪವೇ ಆಗಿದ್ದ ಮೇಲೆ, ಸಾಕ್ಷಾತ್ ಸಚ್ಚಿದಾನಂದವೇ ಆಗಿದ್ದ ಮೇಲೆ ನಮಗೀಗ ಇಷ್ಟು ಅಶಾಂತಿ, ಅಸಮಾಧಾನ, ಅತೃಪ್ತಿ, ಭಯ ಮೊದಲಾದವುಗಳು? ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಇವಿಷ್ಟೂ ಇರುವುದು ಸತ್ಯ. ನಾವು ಸಾಕ್ಷಾತ್ ಸಚ್ಚಿತ್ ಆನಂದ ಸ್ವರೂಪರಾಗಿದ್ದರೂ ಈಗಿನ ಪರಿಸ್ಥಿತಿಯಲ್ಲಿ ಬದುಕಿದ್ದು ಸತ್ತವರಂತಾಗಿದ್ದೇವೆ. ಪ್ರಜ್ಞಾವಂತರಾಗಿದ್ದು ಅಜ್ಞಾನದಿಂದ ತೂಕಡಿಸುತ್ತಿದ್ದೇವೆ. ಏನನ್ನೋ ಕಳೆದುಕೊಂಡವರಂತೆ ಹುಡುಕುತ್ತಾ ಗೊತ್ತು ಗುರಿ ಇಲ್ಲದೆ ತಡಕಾಡುತ್ತಿದ್ದೇವೆ. ಸದಾ ಭಯಗಳಿಂದ ದುಃಖಿತರಾಗಿದ್ದೇವೆ. ಅಂದರೆ ನಮ್ಮ ಈಗಿನ ಚಿಂತಾಜನಕ ಸ್ಥಿತಿ ಸಚ್ಚಿದಾನಂದಕ್ಕೆ ವಿರುದ್ಧವಾಗಿ ಅಸತ್, ಅಚಿತ್, ಅನಾನಂದ. ಇದಕ್ಕೆ ಏಕೈಕ ಕಾರಣ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ ಅದಕ್ಕೆ ಕೊಡದೆ
ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಲೇಬಾರದೋ ಅದಕ್ಕೆ ಕೊಟ್ಟಿರುವುದು. ಅಂದರೆ ನಾವು ಮನಸ್ಸಿಗೆ, ಮನದೊಳಗಿನ ಆಸೆ ಭಯಗಳಿಗೆ, ರಾಗದ್ವೇಷಗಳಿಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಕೊಟ್ಟಿರುವೆವು. ಹಾಗಾಗಿ ನಮ್ಮ ಮನಸ್ಸು ಸದಾ ಪ್ರಕ್ಷುಬ್ಧತೆಯಲ್ಲೇ ಇದ್ದು, ಸದಾ ಕ್ಷೋಭೆಗೊಂಡೇ ಇದ್ದು, ತನ್ನೊಳಗೆ ತಾನು ಇತಿಮಿತಿ ಇಲ್ಲದೆ ಸುತ್ತುತ್ತಲೇ ಇರುತ್ತದೆ. ತನ್ನ ಕಾಮವಾಸನೆಗಳನ್ನು ಪ್ರತಿ ಕ್ಷಣವೂ ಪಡೆಯಲು ಹಾಗೂ ಅಭಿವೃದ್ಧಿ ಮಾಡಿಕೊಳ್ಳಲು ಹವಣಿಸುತ್ತಲೇ ಇರುತ್ತದೆ. ಇದರಿಂದ ಒಂದು, ಬುದ್ಧಿಯ ಪ್ರತಿಬಿಂಬಿಸುವ ಶಕ್ತಿ ಮಂದವಾಗಿ ವಿಕೃತವಾಗುತ್ತದೆ. 2, ಅಹಂಕಾರವು ಪುಟಿದೆದ್ದು ಬಂಧಿಸುತ್ತದೆ. 3, ಚಿದಾಭಾಸ ಪ್ರತಿಬಿಂಬಿತ ಪ್ರಜ್ಞೆ ಸ್ಥಿರವಾಗಿರುವ ಬದಲು ಕಲಕುತ್ತದೆ, ಕಂಪಿಸುತ್ತದೆ. 4, ಆತ್ಮಸ್ವರೂಪ ವ್ಯಾಕುಲದಿಂದಿದ್ದಂತೆ ತೋರುತ್ತದೆ. ಚಿತ್ರವನ್ನು ಗಮನಿಸಿ. ನೀರು ಶಾಂತವಾಗಿರುವ ಬದಲು ಅಲೆಗಳಿಂದ, ತೆರೆ ನೊರೆ ಗುಳ್ಳೆಗಳಿಂದ ಪ್ರಕ್ಷುಬ್ಧವಾಗಿ ಇದ್ದಾಗ ಸೂರ್ಯನನ್ನು ಇದ್ದ ಹಾಗೆ ಪ್ರತಿಬಿಂಬಿಸಲಾರದೆ ಅದರಿಂದ ಉಂಟಾದ ಪರಿಣಾಮ ಪ್ರಕ್ಷುಬ್ಧವೇ ಆಗಿಬಿಡುವಂತೆ ನಮ್ಮ ಮನಸ್ಸೂ ಸಹ ಆಸೆ ಭಯ ರಾಗದ್ವೇಷಗಳಿಂದ ಸದಾ ಪ್ರಕ್ಷುಬ್ಧವಾಗಿಯೇ ಇದ್ದಾಗ ಚಿದಾಭಾಸವು ಪ್ರಕ್ಷುಬ್ಧಗೊಳ್ಳುತ್ತದೆ. ಆತ್ಮಸ್ವರೂಪವು ಪ್ರಕ್ಷುಬ್ಧಗೊಂಡಂತೆ ತೋರುತ್ತದೆ. ಆಸೆ ಭಯಗಳಿಂದ ಸದಾ ಕಂಪಿಸುತ್ತಿರುವ ಮನಸ್ಸನ್ನು ನಾವು ಎಲ್ಲಿಯವರೆಗೆ ನಮ್ಮ ಸುಖಕ್ಕಾಗಿ ಆಚರಿಸಿರುತ್ತೇವೆಯೋ ಅಲ್ಲಿಯವರೆಗೂ ನಮಗೆ ನಮ್ಮ ಸ್ವಸ್ವರೂಪದ ಅರಿವಿಲ್ಲ, ಚಿದಾನಂದವಿಲ್ಲ. ಬದಲಿಗೆ ಇರುವುದೆಲ್ಲ ಬರೀ ದುಃಖವೇ. ಅಂದ ಮೇಲೆ ನಮ್ಮದೇ ಆದ ಮತ್ತು ನಾವೇ ಆದ ನಮ್ಮ ಸಚ್ಚಿದಾನಂದವನ್ನು ಪಡೆಯಲು ನಾವೇನು ಮಾಡಬೇಕು? ಅದ್ವೈತದ ತಪಸ್ವಿಗಳಾದ ನಿಮಗೆ ಈಗಾಗಲೇ ಉತ್ತರ ದೊರಕಿರಬೇಕಲ್ಲವೇ? ಅದೇನೆಂಬುದನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸಿ ನೋಡೋಣ. ನಮ್ಮಲ್ಲಿ ಸದಾ ಪ್ರಜ್ವಲಿಸುತ್ತಿರುವ ನಾನು ಅಥವಾ ನಾನು ಇದ್ದೇನೆ ಎಂಬ ಆತ್ಮಭಾವ, ವಿಶ್ವವನ್ನೇ ವ್ಯಾಪಿಸಿರುವ ಪರಮಾತ್ಮ ಸ್ವರೂಪದ ಕೇವಲ ಪ್ರತಿಬಿಂಬ ಎಂಬ ಸತ್ಯವನ್ನರಿಯಬೇಕು. ಪ್ರತಿಬಿಂಬಕ್ಕೆ ನಿಜವಾದ ಅಸ್ತಿತ್ವವಿಲ್ಲ. ನಿಜವಾದ ಅಸ್ತಿತ್ವವಿರುವುದು ಮೂಲಕ್ಕೆ ವಿನ ಪ್ರತಿಬಿಂಬಕ್ಕಲ್ಲ. ಮೂಲ ಸ್ವರೂಪಕ್ಕಿಂತ ನಾವು ಬೇರೆಯಾಗಿದ್ದೇವೆ, ಪ್ರತ್ಯೇಕವಾಗಿದ್ದೇವೆ ಎಂಬ ಅಜ್ಞಾನ ನಮಗಿರುವುದು ವೃತ್ತಿಗಳಿಂದ ತುಂಬಿದ ಅಹಂಕಾರದ ಕಾರಣದಿಂದ. ನಾನು ನಾನೆನ್ನುತ್ತಲಿ ತೋರುವ ಹೀನ ಮಾಯಾ ಕಾರ್ಯಗಳ ಕಾರಣದಿಂದ. ವೃತ್ತಿಗಳ ಸಮೂಹಕ್ಕೆ ಮನಸ್ಸು ಎನ್ನುವುದು. ನಾನು ದೇಹಮನಗಳಿಗೆ ಸಾಕ್ಷಿಯಾಗಿದ್ದೇನೆಯೇ ವಿನ ನಾನೇ ದೇಹಮನಗಳಲ್ಲ. ನಾನು ದೇಹಮನಗಳಿಗೆ ಸಾಕ್ಷಿಯಾಗಿದ್ದೇನೆಯೇ ವಿನ ನಾನೇ ದೇಹಮನಗಳಲ್ಲ ಎಂಬ ಜ್ಞಾನವನ್ನು ಬೆಳಗಿಸಿಕೊಳ್ಳುತ್ತಾ ದೇಹಮನಗಳನ್ನು ನಾನೆಂಬ ಅರಿವಿನಲ್ಲಿ ಬೆಳಗಿ ಗಮನಿಸುತ್ತಾ ದೇಹಮನಗಳ ಹಂಗನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡಲ್ಲಿ ದೇಹಮನಗಳನ್ನು ಮೀರುವುದು ಸಾಧ್ಯವಾಗುತ್ತದೆ. ದೇಹಮನಗಳನ್ನು ಮೀರಿದ ಕ್ಷಣವೇ ಅಹಂಗೆ ಅಂಟಿದಂತೆ ಇಲ್ಲಿಯವರೆಗೆ ತೋರಿದ ವೃತ್ತಿ ನಾಶವಾಗುತ್ತದೆ. ವೃತ್ತಿ ನಾಶವೇ ಮನೋನಾಶ. ವೃತ್ತಿರಹಿತ ಅಹಂಗೆ ಶುದ್ಧಾತ್ಮ ಎನ್ನುವುದು. ನಾನು ಶುದ್ಧಾತ್ಮ, ನಾನು ಶುದ್ಧಾತ್ಮ, ನಾನು ಶುದ್ಧಾತ್ಮ ಎಂಬ ಜ್ಞಾನ ದೃಢವಾಗುತ್ತಿದ್ದಂತೆಯೇ ನಮಗೂ ಮತ್ತು ಪರಮಾತ್ಮನಿಗೂ ಮೊದಲು ಇದ್ದಂತೆ ತೋರಿದ ಅಂತರ ನಶಿಸಿ ಅದು ನಾನೇ ಆಗಿದ್ದೇನೆ, ತತ್ವಂ ಅಸಿ
ಎಂಬ ಪರಮಾನುಭೂತಿಯುಂಟಾಗಿ ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭೂತಿಯ ಪ್ರಕಾಶ ತಾನೇ ತಾನಾಗಿ ಪ್ರಜ್ವಲಿಸುತ್ತದೆ. ಇದರಿಂದ ಭಯ, ಶೋಕ, ಮೋಹಗಳಳಿದು ಸಚ್ಚಿದಾನಂದದ ಅನುಭೂತಿ ಬೆಳಗುತ್ತದೆ. ಇದು ಪ್ರತಿಯೊಬ್ಬ ಮಾನವನಿಗೂ ಪರಮಾತ್ಮನಿತ್ತ ವರ. ಶ್ರದ್ಧೆಯಿಂದ ಸಾಧಿಸಿ ಸಿದ್ಧಿಸಿಕೊಳ್ಳಬೇಕು ಅಷ್ಟೇ. ಹಾಗಾಗಿ ಒಂದು ಸಾಕ್ಷಿತ್ವವನ್ನು ಸದಾ ಜಾಗೃತವಾಗಿಟ್ಟುಕೊಳ್ಳಿ. 2 ಇದಕ್ಕಾಗಿ ನನ್ನಲ್ಲಿ ಪ್ರಜ್ಞೆ ಇದೆಯೇ, ಅರಿವು ಇದೆಯೇ ಎಂದು ಸದಾ ಪ್ರಶ್ನಿಸಿಕೊಳ್ಳುತ್ತೀರಿ. 3 ದೇಹಮನಗಳಾವುವೂ ನಾನಲ್ಲ, ನನ್ನವಲ್ಲ. ಇದು ಬಿಡುಗಡೆಯ ಮೊದಲನೇ ಬೀಗದ ಕೈ. ಇವು ಯಾವುವೂ ನನ್ನ ಆತ್ಮವಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇದು ಬಿಡುಗಡೆಯ ಅತ್ಯಂತ ಬಲಿಷ್ಠವಾದ ಎರಡನೇ ಬೀಗದ ಕೈ ಎಂಬ ಸತ್ಯವನ್ನು ಸದಾ ದೃಢ ಮಾಡಿಕೊಳ್ಳುತ್ತೀರಿ. 4 ಜೀವನದ ಉದ್ದಕ್ಕೂ ನಾನು ಇದ್ದೇನೆ ಅಥವಾ ನಾನು ಎಂಬ ಅರಿವು ಅಂತರ್ಗಾಮಿಯಂತೆ ಸದಾ ಹರಿಯುತ್ತಲೇ ಇರಲಿ. ಇದಿಷ್ಟನ್ನು ಜಗತ್ತಿನ ವ್ಯವಹಾರದಲ್ಲಿ ತೊಡಗಿದಾಗಲೂ ಸಹ ನಿತ್ಯ ನಿರಂತರವೂ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರೆ ಮನಸ್ಸನ್ನು ಶುದ್ಧಗೊಳಿಸುವುದು ಕಷ್ಟವಲ್ಲ. ಮನಸ್ಸು ಶುದ್ಧವಾದಾಗ ಮನವೇ ಇರುವುದಿಲ್ಲ. ಆಗ ಇರುವುದು ಪರಮ ಪರಿಶುದ್ಧವಾದ ಬ್ರಹ್ಮ ಸ್ವರೂಪವೊಂದೇ. ಇದೇ ನೀವು, ಇದೇ ನೀವು, ಇದೇ ನೀವು. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. असंगोऽहं 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 पुनः पुनः सच्चिदानन्दरूपोऽहम् अहमेवाहमव्ययः. असंगोऽहं 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 पुनः पुनः सच्चिदानन्दरूपोऽहम् अहमेवाहमव्ययः. नित्यशुद्धविमुक्तोऽहं निराकारोऽहमव्ययः. भूमानन्दस्वरूपोऽहम् अहमेवाहमव्ययः. नित्योऽहं निरवध्योऽहं निराकारोऽहमच्युतः. परमानन्दरूपोऽहम् अहमेवाहमव्ययः. ब्रह्म सत्यं जगन्मिथ्या जीवो ब्रह्मैव नापरः. अनेन वेद्यं शास्त्रम् इति वेदान्तडिण्डिमः. अन्तर्ज्योतिर्बहिर्ज्योतिः प्रत्यग्ज्योतिः परात्परः. ज्योतिर्ज्योतिः स्वयं ज्योतिः आत्मज्योतिः शिवोऽस्म्यहम्. आत्मज्योतिः शिवोऽस्म्यहम्.
आत्मज्योतिः शिवोऽस्म्यहम् आत्मज्योतिः शिवोऽस्म्यहम् नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्म स्वरूपिणे स्वानन्दामृततृप्ताय श्रीधराय नमो नमः Thank you.